ನಮಸ್ಕಾರ. ನಾವೆಲ್ಲರೂ ಸೇರಿ ವರ್ಷದ ಅತ್ಯಂತ ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ಒಂದು ರಾತ್ರಿಯ ಬಗ್ಗೆ ತಿಳಿಯೋಣ. ಅದೇ ಮಹಾಶಿವರಾತ್ರಿ. ಬನ್ನಿ, ಈ ಪವಿತ್ರ ರಾತ್ರಿಯ ಮಹತ್ವ ಏನು, ಇದರೊಳಗಿನ ಶಕ್ತಿ ಎಂಥದ್ದು ಅಂತ ಒಮ್ಮೆ ಇಣುಕಿ ನೋಡೋಣ. ನೋಡಿ, ಇದನ್ನ ಕೇವಲ ಒಂದು ಹಬ್ಬ ಅಂತ ಅನ್ಕೋಬೇಡಿ. ಜ್ಯೋತಿಷಿ ರೀಚಾ ಪಾಠಕ್ ಹೇಳೋ ಹಾಗೆ ಇದು ವರ್ಷದ ಅತ್ಯಂತ ಜ್ಯೋತಿಷ್ಯ ಬಲವುಳ್ಳ ರಾತ್ರಿಗಳಲ್ಲಿ ಒಂದು. ಅಂದ್ರೆ ಈ ರಾತ್ರಿ ಆಕಾಶದಲ್ಲಿ ಗ್ರಹ ನಕ್ಷತ್ರಗಳ ಸ್ಥಾನವೇ ಒಂಥರ ವಿಶೇಷ. ಅದು ನಮ್ಮ ಆಂತರಿಕ ಶಕ್ತಿಯನ್ನ ಹೇಗೆ ಜಾಗೃತಗೊಳಿಸುತ್ತೆ ಅಂತ ಇವತ್ ನೋಡೋಣ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಏನೆಲ್ಲ ಇದೆ? ಮೊದಲು ಶಿವನ ಈ ಮಹಾರಾತ್ರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದರ ಬ್ರಹ್ಮಾಂಡ ಮತ್ತು ಪೌರಾಣಿಕ ಮಹತ್ವ ಏನು ಅಂತ ನೋಡೋಣ. ಆಶೀರ್ವಾದ ಪಡೆಯೋಕೆ ದಾರಿ ಯಾವುದು? ಮತ್ತೆ ಕೊನೆಯಲ್ಲಿ ಈ ಎಲ್ಲಾ ಆಚರಣೆಗಳ ಆಚೆಗೆ ಇರುವ ಆಂತರಿಕ ಸ್ಥಿರತೆಯ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. ಅದೇ ಶಿವನ ಮಹಾರಾತ್ರಿ. ಏನಿದು ಮಹಾಶಿವರಾತ್ರಿ? ಇದರ ಮೂಲ ಸ್ವರೂಪವಾದ್ರೋ ಏನೋ ಮೊದಲಿದನ್ನು ಅರ್ಥ ಮಾಡ್ಕೊಳ್ಳೋಣ. ಮಹಾಶಿವರಾತ್ರಿ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಶಿವನ ಮಹಾರಾತ್ರಿ. ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ಶಿವ ಮತ್ತು ಪಾರ್ವತಿಯ ದಿವ್ಯ ಮಿಲನದ ಸಂಕೇತ. ಅಂದ್ರೆ ಬ್ರಹ್ಮಾಂಡದ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಮ್ಮಿಲನ. ಇದೇ ಸೃಷ್ಟಿಯ ಸಮತೋಲನ ಅಲ್ವಾ? ಇದು ನಮ್ಮೆಲ್ಲರ ಜೀವನಕ್ಕೂ ಒಂದು ದೊಡ್ಡ ಪಾಠ. ಹಾಗೆ ನೆನಪಿರ್ಲಿ, 2026ರಲ್ಲಿ ಈ ಮಹಾಶಿವರಾತ್ರಿಯನ್ನು ನಾವು ಫೆಬ್ರವರಿ 15 ಭಾನುವಾರದಂದು ಆಚರಿಸ್ತೇವೆ. ಈ ದಿನಾಂಕವನ್ನ ಚಂದ್ರನ ಪಂಚಾಂಗದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಓಕೆ, ಇಲ್ಲಿ ಒಂದು ಸಾಮಾನ್ಯ ಗೊಂದಲ ಇರುತ್ತೆ. ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಏನ್ ವ್ಯತ್ಯಾಸ? ನೋಡಿ, ಶಿವರಾತ್ರಿ ಪ್ರತಿ ತಿಂಗಳು ಬರುತ್ತೆ, ಅದು ಒಂದು ಮಾಸಿಕ ಆಚರಣೆ. ಆದರೆ ಮಹಾಶಿವರಾತ್ರಿ ವರ್ಷಕ್ಕೆ ಒಮ್ಮೆ ಮಾತ್ರ ಬರೋಡು. ಇದನ್ನ ಎಲ್ಲಾ ಶಿವರಾತ್ರಿಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಯಾಕೆ ಹೇಳ್ತಾರಂದ್ರೆ, ಈ ರಾತ್ರಿ ಗ್ರಹಗಳ ಸ್ಥಾನದಿಂದಾಗಿ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿ ಭೂಮಿಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಇದರ ಪ್ರಭಾವವೇ ಬೇರೆ. ಹಾಗಾದರೆ ಈ ರಾತ್ರಿಗೆ ಯಾಕೆ ಇಷ್ಟೊಂದು ಮಹತ್ವ? ಇದರ ಹಿಂದಿನ ಬ್ರಹ್ಮಾಂಡದ ರಹಸ್ಯ ಮತ್ತು ಪೌರಾಣಿಕ ಕಥೆಗಳು ಏನ್ ಹೇಳ್ತವೆ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರನ ಜೋಡಣೆ ಈ ರಾತ್ರಿ ಒಂದು ವಿಶೇಷ ಸ್ಥಿತಿಯಲ್ಲಿರುತ್ತೆ. ಇದರಿಂದಾಗಿ ಭೂಮಿಯ ಮೇಲೆ ಆಧ್ಯಾತ್ಮಿಕ ಶಕ್ತಿಯ ಒಂದು ನೈಸರ್ಗಿಕ ಏರಿಕೆ ಆಗತ್ತೆ. ನಮ್ಮ ದೇಹದಲ್ಲಿನ ಶಕ್ತಿ ಕೂಡ ಮೇಲ್ಮುಖವಾಗಿ ಹರಿಯಲು ಶುರುವಾಗತ್ತೆ. ಇದೇ ಕಾರಣಕ್ಕೆ ಧ್ಯಾನ ಮತ್ತು ಆಂತರಿಕ ಪರಿವರ್ತನೆಗೆ ಇದು ಅತ್ಯಂತ ಸೂಕ್ತವಾದ ಸಮಯ. ಇಲ್ಲಿ ನೋಡಿ, 2026ರ ಫೆಬ್ರವರಿ 15 ಮತ್ತು 16ರ ಪೂಜಾ ಸಮಯಗಳನ್ನ ಕೊಟ್ಟಿದೆ. ಈ ರಾತ್ರಿಯನ್ನ 4 ಪ್ರಹರಗಳಾಗಿ ವಿಂಗಡಿಸಿದ್ದಾರೆ. ಪ್ರತಿಯೊಂದು ಪ್ರಹರ ಅಂದ್ರೆ ಸುಮಾರು 3 ಗಂಟೆಗಳ ಸಮಯ. ಮೊದಲ ಪ್ರಹರ ಸಂಜೆ 6:11ರಿಂದ ಶುರುವಾದ್ರೆ 4ನೇ ಪ್ರಹರ ಬೆಳಗ್ಗೆ 6:59ಕ್ಕೆ ಮುಗಿಯುತ್ತೆ. ಈ ಸಮಯಗಳನ್ನ ಪಾಲಿಸುವುದರಿಂದ ಆ ರಾತ್ರಿಯ ಶಕ್ತಿಯನ್ನ ಪೂರ್ತಿಯಾಗಿ ಬಳಸಿಕೊಳ್ಳಬಹುದು. ಹಾಗಾದ್ರೆ ಈ 4 ಪ್ರಹರಗಳಲ್ಲಿ ಯಾವುದು ಅತ್ಯಂತ ಶಕ್ತಿಶಾಲಿ? ಅದುವೇ 3ನೇ ಪ್ರಹರ, ಅಂದ್ರೆ ಮಧ್ಯರಾತ್ರಿ 12:36ರಿಂದ 3:47ರವರೆಗಿನ ಸಮಯ. ಇದನ್ನ ನಿಶಿತಾಕಾಲ ಅಂತಾನೂ ಕರೀತಾರೆ. ಈ ಹೊತ್ತಲ್ಲಿ ನಮ್ಮ ಅಹಂಕಾರವೆಲ್ಲ ತಣ್ಣಗಾಗಿ ಮನಸ್ಸು ತುಂಬನೇ ಗ್ರಹಣಶೀಲವಾಗಿರುತ್ತೆ. ಈ ಟೈಮಲ್ಲಿ ಮಾಡುವ ಯಾವುದೇ ಆಧ್ಯಾತ್ಮಿಕ ಸಾಧನೆಗೆ ದುಪ್ಪಟ್ಟು ಫಲ ಸಿಗುತ್ತೆ ಅಂತಾರೆ. ಈ ರಾತ್ರಿಗೆ ಬರೀ ಜ್ಯೋತಿಷ್ಯದ ಮಹತ್ವ ಮಾತ್ರ ಅಲ್ಲ, ಇದರ ಹಿಂದೆ ಅದ್ಭುತವಾದ ಪೌರಾಣಿಕ ಕಥೆಗಳೂ ಇವೆ. ಮೊದಲನೇದು ಶಿವ ಪಾರ್ವತಿಯರ ದಿವ್ಯ ವಿವಾಹ ನಡೆದ ದಿನ ಅಂತ. ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನದಾಗ ಬಂದ ಹಾಲಾಹಲ ವಿಷವನ್ನ ಕುಡಿದು ಶಿವ ನೀಲಕಂಠನಾಗಿ ಸೃಷ್ಟಿಯನ್ನೇ ರಕ್ಷಿಸಿದು ಇದೇ ದಿನ. ಹಾಗೆ ಏನೂ ಅರಿವಿಲ್ಲದೆ ಶಿವನಿಗೆ ಪೂಜೆ ಮಾಡಿದ ಬೇಟೆಗಾರನಿಗೆ ಮುಕ್ತಿ ಸಿಕ್ಕ ಕಥೆಯೂ ಇದೆ. ಈ ಎಲ್ಲ ಕಥೆಗಳು ಹೇಳೋದು ಒಂದೇ: ಶುದ್ಧ ಭಕ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸರಿ, ಈ ರಾತ್ರಿಯ ಮಹತ್ವ ಅರ್ಥ ಆಯಿತು. ಹಾಗಾದ್ರೆ ಶಿವನ ಆಶೀರ್ವಾದ ಪಡೆಯೋದು ಹೇಗೆ? ಅದಕ್ಕೆ ನಾವು ಮಾಡಬೇಕಾದ ಆಚರಣೆಗಳೇನು? ಬನ್ನಿ ಆ ಪ್ರಾಯೋಗಿಕ ಮಾರ್ಗದರ್ಶಿ ಕಡೆಗೆ ಹೋಗೋಣ. ಶಿವನ ಆಶೀರ್ವಾದ ಪಡೆಯಲು 2 ಮೂಲಭೂತ ಆಚರಣೆಗಳಿವೆ. ಒಂದು ವ್ರತ ಅಂದ್ರೆ ಉಪವಾಸ, ಇನ್ನೊಂದು ಜಾಗರಣೆ ಅಂದ್ರೆ ರಾತ್ರಿಯಿಡೀ ಎಚ್ಚರವಾಗಿರೋದು. ಉಪವಾಸ ನಮ್ಮ ದೇಹವನ್ನ ಶುದ್ಧೀಕರಿಸುತ್ತೆ, ಜಾಗರಣೆ ನಮ್ಮ ಮನಸ್ಸನ್ನ ಜಾಗೃತವಾಗಿಡುತ್ತೆ. ಈ ಎರಡೂ ಸೇರ್ಕೊಂಡಾಗ ಆ ದೈವಿಕ ಶಕ್ತಿಯನ್ನ ಸ್ವೀಕರಿಸಲು ನಾವು ಸಿದ್ಧರಾಗ್ತೀವಿ. ಇನ್ನು ಈ ರಾತ್ರಿಯ ಪ್ರಮುಖ ಆಚರಣೆ ಅಂದ್ರೆ ಅದು ಅಭಿಷೇಕ. ಶಿವಲಿಂಗಕ್ಕೆ ಬೇರೆ ಬೇರೆ ವಸ್ತುಗಳಿಂದ ಸ್ನಾನ ಮಾಡಿಸೋದು. ಇದು ಕೇವಲ ಒಂದು ಪೂಜಾ ವಿಧಿಯಲ್ಲ, ನಮ್ಮೊಳಗಿನ ಅಹಂಕಾರವನ್ನ ತೊಳೆದು ಆ ದೈವಿಕ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗುವುದರ ಸಂಕೇತ.
ಅಭಿಷೇಕದ ವಿಧಿಯನ್ನ ನೋಡಿ. ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ. ಮೊದಲು ನೀರಿನಿಂದ ಶುದ್ಧೀಕರಣ, ಆಮೇಲೆ ಹಾಲಿನಿಂದ ಪಾವಿತ್ರ್ಯ, ಜೇನುತುಪ್ಪ ಜೀವನದಲ್ಲಿ ಮಾಧುರ್ಯ ತರಲಿ ಅಂತ, ಮೊಸರು ಸಮೃದ್ಧಿಗಾಗಿ ಮತ್ತು ತುಪ್ಪ ಆರೋಗ್ಯ ಮತ್ತು ಜ್ಞಾನದ ಬೆಳಕಿಗಾಗಿ. ಎಂಥ ಅದ್ಭುತವಾದ ಸಾಂಕೇತಿಕತೆ ಅಲ್ವಾ? ಇನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ಅರ್ಪಣೆ ಯಾವುದು ಅಂದ್ರೆ ಅದು ಬಿಲ್ವಪತ್ರೆ. ಈ 3 ಎಲೆಗಳು ಕೇವಲ ಎಲೆಗಳಲ್ಲ, ಅವು ಶಿವನ ತ್ರಿಶೂಲ, ಅವನ 3 ಕಣ್ಣುಗಳು ಹಾಗೂ ಸೃಷ್ಟಿ ಸ್ಥಿತಿ ಲಯ, ಈ 3 ಶಕ್ತಿಗಳ ಸಂಕೇತ. ಅದಕ್ಕಾಗಿಯೇ ಬಿಲ್ವಪತ್ರೆಗೆ ಅಷ್ಟು ಮಹತ್ವ. ಆದರೆ ಬಿಲ್ವಪತ್ರೆಯನ್ನ ಅರ್ಪಿಸುವಾಗ ಕೆಲವು ವಿಷಯಗಳನ್ನ ಗಮನದಲ್ಲಿಡಬೇಕು. ಅದು ಸಂಪೂರ್ಣ ತ್ರಿಪತ್ರ ಎಲೆಯಾಗಿರಬೇಕು. ಅಂದ್ರೆ 3 ಎಲೆಗಳು ಜೊತೆಗಿರಬೇಕು. ಎಲ್ಲಿಯೂ ಕತ್ತರಿಸಿರಬಾರದು ಅಥವಾ ಹರಿದಿರಬಾರದು. ಮತ್ತೆ ಅದರ ಮೇಲೆ ಚಕ್ರಗಳ ತರಹದ ಗುರುತುಗಳು ಅಥವಾ ಪಟ್ಟೆಗಳು ಇರಬಾರದು. ಯಾಕೆಂದ್ರೆ ನಾವು ಅರ್ಪಿಸೋದು ಶುದ್ಧವಾಗಿರಬೇಕು. ಇನ್ನು ಮಂತ್ರ ಪಠಣ, ಓಂ ನಮಃ ಶಿವಾಯ ಅನ್ನೋದು ಕೇವಲ ಒಂದು ಧಾರ್ಮಿಕ ಮಂತ್ರ ಅಲ್ಲ. ಈ ಮಂತ್ರವನ್ನ ಪಠಿಸಿದಾಗ ಉಂಟಾಗುವ ಕಂಪನಗಳು ಅಥವಾ ವೈಬ್ರೇಷನ್ಸ್ ನಮ್ಮ ದೇಹದಲ್ಲಿರುವ ಪಂಚಭೂತಗಳನ್ನ ಸಮತೋಲನಕ್ಕೆ ತರ್ತವೆ. ಇದರಿಂದ ನಮ್ಮ ಸ್ಟ್ರೆಸ್ ಕಡಿಮೆಯಾಗಿ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಸರಿ, ಇಷ್ಟೆಲ್ಲ ಆಚರಣೆಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇದರ ಅಂತಿಮ ಗುರಿ ಏನು? ಕೇವಲ ಹೊರಗಿನ ಪೂಜೆ ಪುನಸ್ಕಾರಗಳ? ಖಂಡಿತ ಇಲ್ಲ. ಅದರ ಆಚೆಗಿರುವ ಆಂತರಿಕ ಸ್ಥಿರತೆಯೇ ಇದರ ನಿಜವಾದ ಸಾರ. ಜ್ಯೋತಿಷಿ ರೀಚಾ ಪಾಠಕ್ ಅವರ ಈ ಮಾತು ಎಷ್ಟು ಅರ್ಥಪೂರ್ಣ ನೋಡಿ. ಮಹಾಶಿವರಾತ್ರಿಯು ಬಾಹ್ಯ ಆಚರಣೆಯ ಬಗ್ಗೆ ಅಲ್ಲ, ಇದು ಸ್ಥಿರತೆಯ ಬಗ್ಗೆ. ಇವತ್ತಿನ ಈ ಗಡಿಬಿಡಿಯ ಜಗತ್ತಿನಲ್ಲಿ ನಮ್ಮ ನರಮಂಡಲಕ್ಕೆ ಮತ್ತು ಮನಸ್ಸಿಗೆ ಒಂದು ರೀಸೆಟ್ ಬಟನ್ ತರಹ ಈ ರಾತ್ರಿ ಕೆಲಸ ಮಾಡುತ್ತೆ. ಹೌದು, ಯೋಚನೆ ಮಾಡಿ. ರಾತ್ರಿಯಿಡೀ ಜಾಗರಣೆ ಮಾಡೋ ಈ ಪ್ರಾಚೀನ ಪದ್ಧತಿ ಇವತ್ತಿನ ಕಾಲಕ್ಕೆ ಒಂದು ಪವರ್ಫುಲ್ ಡಿಜಿಟಲ್ ಡಿಟಾಕ್ಸ್ ಇದ್ದಾಗೆ. ದಿನದ 24 ಗಂಟೆಯೂ ಮೊಬೈಲ್, ಟಿವಿ, ಕಂಪ್ಯೂಟರ್ ಅಂತ ಬ್ಯುಸಿ ಇರೋ ನಮ್ಗೆ ನಮ್ಮ ಮನಸ್ಸನ್ನ ರೀಸೆಟ್ ಮಾಡ್ಕೊಳ್ಳೋಕೆ ಇದೊಂದು ಅದ್ಭುತ ಅವಕಾಶ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ದಿನನಿತ್ಯದ ಗದ್ದಲ ಗಡಿಬಿಡಿಯಲ್ಲಿ ಮುಳುಗಿರೋ ನಮ್ಮ ಜೀವನದಲ್ಲಿ ಉದ್ದೇಶಪೂರ್ವಕವಾಗಿ ಕಳೆಯುವ ಇಂತಹ ಒಂದು ರಾತ್ರಿಯ ಸ್ಥಿರತೆ ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು? ಬಹುಶಃ ಇದರ ಬಗ್ಗೆ ಯೋಚಿಸುವುದುವೇ ಈ ಹಬ್ಬದ ನಿಜವಾದ ಆಚರಣೆ. ಹರ ಹರ ಮಹಾದೇವ.